ಸಿದ್ದಣ್ಣ ಕಾಗಿ ಮನೆಯಾಗ ಹೋಗ್ರ ಸಿದ್ಧ ಮಾಡಿಸ್ತೀರಿ, ತಲೆ ಮೇಲೆ ಕುಂತ್ರ ಅದ್ ಏನ ತೆಗಿತೀರಿ, ಮತ್ತ ಅದಕ್ 3 ಕೂಳ್ ಇಡ್ತೀರಿ. ಸಿದ್ದಣ್ಣ ನಿನ್ನ ಕೆಲಸದಲ್ಲಿ ಇರ್ಬೇಕು ಅಲ್ಲೇ ಇರ್ಬೇಕು, ಹೌದು. ಅಕ್ಕಾರ ಕೆಲಸದಲ್ಲಿ ಇರ್ಬೇಕು ಅಲ್ಲೇ ಇರ್ಬೇಕು. ಅದಕ್ಕ ಏನಾಗಿತ್ತಪ್ಪ ಅಂತಂದ್ರೆ ತ್ರೇತಾಯುಗದಲ್ಲಿ ನಾವು ನೋಡಿದಂತ ಗ್ರಂಥ ಇವತ್ತು ನೋಡ್ರಿ ಶಾಸ್ತ್ರಕ್ಕೆ ಸಹಸ್ರ ಮುಖಗಳಂತ ನಾವು ಕೇಳಿದಂತದ್ದು ಸುದ್ದಿ. ಅಂದ್ರ ತ್ರೇತಾಯುಗದಲ್ಲಿ ಕೈಲಾಸದಿಂದ ಕಂಚನಕ್ಕಾಗಿ ಬಂದು ಜನಕರಾಜ ದಿನನಿತ್ಯ ಹೋಮ ಮಾಡ್ತಿದ್ದ. ದಿನನಿತ್ಯ ಹೋಮ ಮಾಡ್ತಿದ್ದ. ಹೋಮ ಮುಟ್ಟಿ ಆ ಕಾಗಿ ಬಂದು ಮುಟ್ಟಿ ಹೋಮ ಕೆಡಿಸೋಕಿತ್ತು. ಅವಾಗ ಪರಮಾತ್ಮ ಜನಕರಾಜ ಡಂಗ್ರ ಸಾರಿಸಿದ. ಏನಂತ ಸಾರಿಸಿದ? ಆ ಕಾಗಿ ಹೊಡೆದ ಅವನಿಗೆ ಶೇಖಾನ ಕೊಡ್ತೇನೆ ಅಂತೇಳಿ ಡಂಗ್ರ ಸಾರಿಸಿದ. ಅದೇ ಪ್ರಕಾರವಾಗಿ ಆ ರಾಮ ಮತ್ತು ಲಕ್ಷ್ಮಣ ಬಂದು ಆ ಕಾಗಿ ಹೊಡೆದ್ರು. ಕಾಗಿ ಹೊಡಿಲಿಲ್ಲ. ಕಾಗಿ ಇವ್ ಹೋಮ ಚಲೋ ಮಾಡಿದ. ಹರ ಹರ ಮಾಧವಣ್ಣಕತ್ತ ದೈವಲ್ಲ. ಇಲ್ಲೇ ರಾಮಚಂದ್ರ ಬಿಲ್ಲ ಏರಿಸ್ಕೊಂಡು ನಿಂತ ತಕ್ಷಣ ಕಾಗಿ ಬಂತು ಹೋಮ ಕೆಡ್ಸಾಕ. ರಾಮಚಂದ್ರ ಬಾಣ ಬಿಟ್ಟ. ಕಾಗಿ ರಾಮಚಂದ್ರ ಬಾಣ ಬಿಟ್ಟ. ಕಾಗಿ ಎಲ್ಲಿ ಹೋತ್ರಿ? ನನ್ನ ಪ್ರಾಣ ಉಳಿದಲ್ಲ ರಾಮಚಂದ್ರನ ಕೈಯಾಗಿಲ್ಲ ಅಂತೇಳಿ ಇಲ್ಲಿ ಕೈಲಾಸಕ್ಕೆ ಹೋಗಿ ಪರಮಾತ್ಮನ ಬೆನ್ನಿಗೆ ಬಿತ್ತು. ಅವಾಗ ಪರಮಾತ್ಮ ಹೇಳ್ತಾನ, ಏನೋ ಬಾಣಾಸುರ, ಈ ಕಾಗಿ ಕೊಲ್ಲಾಕ ನೀ ಇಂತ ಅವತಾರ ತಾಳ್ಬೇಕಾ? ಬ್ಯಾಡಪ್ಪ, ಕಾಗಿ ಬಿಟ್ಟು ಬಿಡು ಅಂತ. ಹೌದು ನಾ ಬಿಟ್ಟು ಹೋಗ್ತೇನೆ. ಅಲ್ಲಿ ದೈವ ಉಪವಾಸ ಕುಂತೈತಿ, ದಿನನಿತ್ಯ ಇದೇ ಪ್ರಕಾರ ಹೋಮ ಕೆಡಿಸೋಕತಿ ಕಾಗಿ. ನಾ ಬಿಡುದಿಲ್ಲ ಅದನ್ನ ಕಾಗಿ ಅಂತ ದೈವ ಬಾಣಕ್ಕೆ ಸನ್ಮಂತ ಹೇಳ್ತಾನ. ಕಾಗಿ ಅಲ್ಲಿಂದ ಹೋಮ ಮುಟ್ಟಕ್ ಬರುದಿಲ್ಲ ಅಂತೇಳಿ ವಚನ ವಚನ ಕೊಟ್ಟ ತಕ್ಷಣ ಕಾಗಿ ಕುಚ್ಚ ಎಲ್ಲ ಕಟ್ಟಿ ಕಸಲೆ, ಬಾಣ ತುದಿ ಕಟ್ಟಿ ಕಸಲೆ ಹೊಳ್ಳಿ ಬಾಣ ಬಂತು. ಕಾಗಿ ಗುರ್ತಾ ತಂದಾಗ ಅಲ್ಲಿ ದೈವಕ್ಕೆಲ್ಲ ಆನಂದಾಗಿ ಊಟ ಮಾಡಿದ್ರು. ಪರಮಾತ್ಮ ಅಲ್ಲಿ ಹುಕುಮ ಕೊಟ್ಟ. ಇನ್ನು ಮೇಲೆ ಯಾವುದೇ ಕಾರ್ಯಕ್ಕೂ ಒಳ್ಳೆ ಕಾರ್ಯಕ್ಕೆ ಹೋಗ್ಬಾರ್ದು. ಸುಡ್ಗಾಡಗಟ್ಟಿ ಒಳಗ 3 ದಿವಸಕ್ಕೆ ಬಂದು 3 ಕೂಳ್ ಇಡ್ತಾರ. ಅದಷ್ಟೇ ನಿನಗೆ ಶ್ರೀಮಂತ ಅಂತಲ್ಲಿ ವರ ಕೊಟ್ಟ ಪರಮಾತ್ಮ. ಆ ಕಾರಣಕ್ಕಾಗಿ ಕಂಚನಕ್ಕಾಗಿ ಅವಾಗಿತ್ತು, ಮಿಂಚಿ ಹೋತು. ಆ ಮಾತು ಕಲಿಯುಗದಲ್ಲಿ ಕರೆ ವರ್ಣದ ಕಾಗಿ ಬಂದೈತಿ. ಆ ಕಲಿಯುಗದಲ್ಲಿ ಕರೆ ವರ್ಣದ ಕಾಗಿ ಬಂದೈತಿ. ಕಾಗಿ ಅನ್ನ ಮುಟ್ಟಿದಾರೆ ನಿಮ್ಗೆ ಜನ್ಮ ಸಾರ್ಥಕ್ಕಾಕೈತಿ. ಕಾಗಿ ಎಂಬುವಂತ ನಾವು ಹೋಗಿ ನೋಡೋ ಪುರಾಣ. ಒಂದು ಕಾಡ್ಕೊಂಡ್ರೆ ಕಾಗಿ ತನ್ನ ಬಳಗ ಕರ್ತೈತಿ. ಆ ಕಾಗಿ ಅಂತ ಗುಣ ನಿನಗೆ ಎಂದು ಬರ್ತೈತಿ. ಅದಕ್ಕೆ ಈ ಪ್ರಕಾರ ನನಗಂತೂ ಗೊತ್ತಿದ್ ಮಾತು ನಿನ್ನ ಕಡೆ ಏನೈತಿ ಅದನ್ನ ನೀ ಹೇಳ್ಸಿದ್ದ ನಾನು. ಹೌದಲ್ಲ? ಗಂಡಾಗ ತಾವಣಿ ಇಲ್ಲ ಅಂದಿ ಕಳಗೇಡಿ, ಇಲ್ಲಂದಿ ಕಳಗೆ ಮೊದಲ ತಾಬಂಡಿ ಅವಾಗ ನಿನ್ನ ಬಲಿಗೆ ಭೂತ ಹಿಂದೆ ಹೋಗಿ ಮಹಾರಾಷ್ಟ್ರ ಭಾಗದ ಗುರು ಸ್ಥಳ ಅಂದೆವಾಡಿ. ಉದ್ಧಾರ ಗುರು ಮಲ್ಲೇಶ್ವರನ ಸೇವ ಮಾಡಿ ರಾಜ್ಯ ಪ್ರಶಸ್ತಿ ಪಡೆದಂತ ವರ ಕವಿ ಗೈಬೇಶಾನ ಕವಿ ಉದರಿ ರಂಗ ಮುತ್ತಿನ ಗೊನೆ. ನೋಡಿ ಬಂದೆ ತುಂಬಿಲ್ಲದ ಒಂದು ಹಣ್ಣ, ಇಲ್ಲ ಬಣ್ಣ ಬಿಡ ಇಲ್ಲದ ನಿರ್ಮಾಣ. ನೋಡಿ ಬಂದೆ ತುಂಬಿಲ್ಲದ ಒಂದು ಹಣ್ಣ.
ಹೆಣ್ಣ ಮಗಳು ಚಳಿಗಿಲ್ಲ ಮನೆಯಿಂದ ನೋಡಲು ಮಳೆಗಿಲ್ಲ ಹೆಣ್ಣ ಮಗಳು ಚಳಿಗಿಲ್ಲ ನಿಂತ ನೋಡಲು ಹುಟ್ಟಿದ ಮಗನಿಗೆಲ್ಲ ಹೆಸರ ಇಲ್ಲದೆ ಆಗಳ ಬಸರ ಹುಟ್ಟಿದ ಮಗನಿಗೆಲ್ಲ ಹೆಸರ ಅವನ ಹೆಸರೇಳಿ ಹೆಣ್ಣು ಮಾರಿಕೊಂಡೆ ಅವನ ಹೆಸರೇಳಿ ಹೆಣ್ಣು ಮಾರಿಕೊಂಡೆ ಅವನಿಂದ ಅಮೃತ ಸುರಕೊಂಡೆ ಅವನಿಂದ ಅಮೃತ ಸುರಕೊಂಡೆ ಅವ ಇರುತ್ತಾನ ನಿನ್ನ ಬೆನ್ನ ಅಪ್ಪನ ಬಂಟಿ ಮಲಿ ಹಿಂಡಿದ ಜಿನ್ನ ನೋಡಿ ಬಂದೆ ನೋಡಿ ಬಂದೆ ನೋಡಿ ಬಂದೆ ತುಂಬಿಲ್ಲದ ಒಂದು ಹೆಣ್ಣ ಎಲ್ಲೋ ಬಣ್ಣ ಗಿಡ ಇಲ್ಲ ವ್ಯಾಸ ನಿರ್ಮಾಣ ನೋಡಿ ಬಂದೆ ಪಕ್ಷಿಯೊಂದು ವೃಕ್ಷದ ಮೇಲೆ ಹೌದು ಪಕ್ಷದ ಕಣ್ಣ ಸಾಲಲಿಲ್ಲ ಪಕ್ಷಿ ಒಂದು ವೃಕ್ಷದ ಮೇಲೆ ಪಕ್ಷದ ಕಣ್ಣ ಸಾಲಲಿಲ್ಲ ಎನ್ನುವುದು ಅದಕ್ಕೆ ಗೊತ್ತಿತ್ತು ಅದಕ್ಕೆ ಗೊತ್ತಿತ್ತು ಅನ್ನ ತಿಂದು ಹೇಳುವುದು ಮರತಿತ್ತು ಅದಕ್ಕೊಂದು ಪಕ್ಷಿ ಬೆಳಕಿತ್ತು ಅದಕ್ಕೊಂದು ಪಕ್ಷಿ ಬೆಳಕಿತ್ತು ಅದು ಎಂದು ಅನ್ನ ತಿಂದಿಲ್ಲ ಅದಿನ ಹೇಳುವುದು ಅದಕ್ಕೆ ತಪ್ಪಿಲ್ಲ ಪಕ್ಷಿಗೆ ಎಲ್ಲ ಪ್ರಾಣ ತಿಂತಿತ್ತು ಅದು ದಿನ ಇಲ್ಲದ ಕೋಣ ನೋಡಿ ಬಂದೆ ನೋಡಿ ಬಂದೆ ನೋಡಿ ಬಂದೆ ತುಂಬಿಲ್ಲದ ಒಂದು ಅನ್ನ ಎಲ್ಲೋ ಬಣ್ಣ ಗಿಡ ಇಲ್ಲದ ನಿರ್ಮಾಣ ನೋಡಿ ಬಂದೆ ನಿನ್ನೆ ಒಂದು ಲೆಟರ್ ಬಂತು ಲಾಲ ನಿನ್ನೆ ಒಂದು ಲೆಟರ್ ಬಂತು ಏನೋ ಇಲ್ಲದೆ ಕಾಲಿನ ಇತ್ತು ನಿನ್ನೆ ಒಂದು ಲೆಟರ್ ಬಂತು ಏನೋ ಇಲ್ಲದೆ ಕಾಲಿನ ಇತ್ತು